ನನಗೆ ತುಂಬ ವರ್ಷಗಳಿಂದ ಒಂದು ಕ್ವೆಶನ್ ಕೇಳ್ತಾ ಇದ್ರು, ನಿಮ್ಗೆ ಯಾರು ಕಾಂಪಿಟೇಷನು ಅಂತ. ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ ನನಗೆ ನಾನೇ ಕಾಂಪಿಟೇಷನ್ನು ಅಂತ. ಬಟ್ ಐ ಗೆಸ್ ಈ ಸತಿ ನವೆಂಬರ್ 21ಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ. ಒಂದೇ ದಿನ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಮಾರುತ, ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ. ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್, 2 ಸಿನಿಮಾನ ನೋಡಿ ದಯವಿಟ್ಟು. 2 ಡಿಫ್ರೆಂಟ್ ಜಾನರ್ ಸಿನಿಮಾ, ಡಿಫ್ರೆಂಟ್ ಆದಂಥ ಪಾತ್ರಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಮಾರುತಕ್ಕೆ ಬರಬೇಕು ಅಂತಂದರೆ ಎಲ್ಲ ಹೇಳ್ದಂಗೆ ತುಂಬ ದಿಗ್ಗಜರಿದ್ದಾರೆ, ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಮುಂಚೆ ಕೂಡ ಹೇಳಿದ್ದೀವಿ ಇದ್ರ ಬಗ್ಗೆ. ಬಟ್ ನನಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾ ಇದ್ರು ದಟ್ ಏನು ಕಲಿತಿರೋ ಬಿಡ್ತಿರೋ ಡಿಸಿಪ್ಲಿನ್ ಒಂದು ಕಲ್ತ್ಕೊಂಡ್ಬರ್ತೀರಿ ನೀವು ಅಂತ. ದ್ಯಾಟ್ ಈಸ್ ಸೋ ಟ್ರೂ ಸರ್. ಆ್ಯಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ, ಆದರೂ ಕೂಡ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ, ನೀವೇನನ್ನ ಬಿಲೀವ್ ಮಾಡ್ತೀರಲ್ಲ, ನೀವು ಅದನ್ನು ಬಿಟ್ಟು ಆ ಕಡೆ ಹೋಗಿಲ್ಲ. ಆ್ಯಂಡ್ ಐ ಗೆಸ್ ದ್ಯಾಟ್ ಈಸ್ ಟ್ರೂಲಿ ಕಮೆಂಡಬಲ್. ಹ್ಯಾಟ್ಸ್ ಆಫ್ ಟು ಯು ಬಿಕಾಸ್ ಆ್ಯಂಡ್ ಎಲ್ಲರೂ ನಿಮ್ಗೆ ಹೆದರ್ತಾರೆ ಸರ್. ಹೇಗೆ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ಪಾಪ ಅವರು ಅಂತ ಅನ್ಸುತ್ತೆ. ಒಂದೊಂದ್ಸತಿ ತುಂಬ ಮಗು ಥರನೇ ಇರ್ತಾರೆ, ಒಂದೊಂದ್ಸತಿ ರೇಗಾಡಲ್ಲ ಅಂತ ಇಲ್ಲ ಆಯ್ತಾ, ರೇಗಾಡ್ತಾರೆ. ಬಟ್ ತುಂಬ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದು ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ, ನೋಡಿ ಹಿಂಗೆ ಸ್ಮೈಲ್ ಕೊಟ್ರೆ ಇನ್ನೇನು ಹೇಳೋದು ಅಂತ ಹೇಳೋರು. ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹ್ಯಾಸ್ ಬೀನ್ ಸೋ ಗುಡ್ ಸರ್. ನನ್ನನ್ನು ಫಸ್ಟ್ ಡೇಯಿಂದ ಎಂಡ್ ತನಕ ಪುಟ್ಟಿ ಅಂತಾನೇ ಹೇಳ್ತಾ ಇದ್ರಿ. ಈಗ ಕೂಡ ನಾನು ಪುಟ್ಟಿ ಅಂತಾನೇ ಕರಿತೀರಾ ನೀವು. ಆ್ಯಂಡ್ ಅಷ್ಟು ಪ್ರೀತಿಯಿಂದ ಮಗಳ ಥರನೇ ನೋಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನೀವಂಥ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದದು ಆ ಹೆದರಿಕೆ ಜೊತೆಗೇನೆ ಬರ್ತೀವಿ. ಬಟ್ ಅದನ್ನು ನೀವು ತುಂಬಾ ಈಸಿಯಾಗಿ ನಂಗೆ ತುಂಬಾ ಕಂಫರ್ಟಬಲ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಅಗೇನ್. ವಿಜಯ್ ಸರ್, ನಿಮ್ಮ ಹೆಸರು ತಗೊಂಡ್ರೆ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ. ಎಲ್ಲರೂ ಕೇಳ್ತಾ ಇದ್ರು ವಿಜಯ್ ಸರ್ ಇಂದ ಏನ್ ಕಲ್ತ್ರಿ ಅಂತ. ಅವರಷ್ಟು ದೊಡ್ಡ ಸೂಪರ್ ಸ್ಟಾರು, ಲೇಟಾಗಿ ಬರ್ತಿದ್ರ ಸೆಟ್ಟಿಗೆ, ಹೇಗೆ ನೀವೆಲ್ಲ ಕಾಯ್ತಾ ಇದ್ರು ಅಂತಲ್ಲ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ದಟ್ ಒಂದು ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಥಾಟಿಂದ ಯಾವ ಮನಸ್ಸಿಂದ ಬರುತ್ತಲ್ಲ ಅದೇ ರೀತಿ ಬರ್ತಾ ಇದ್ರು ವಿಜಯ್ ಸರ್ ಅಂತ. ಆ್ಯಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮ್ಗೆ ಗೊತ್ತಾಗಿದೆಯೋ ಇಲ್ಲೋ ಅದು, ನಾನು ನಿಮ್ಗೆ ಹಿಂಗೆ ನೋಡ್ತಾ ಇರ್ತಿದ್ವಿ. ಲೈಕ್ ಹೇಗೆ ಸಲಾಗ ಅಂತ ಹೇಳ್ತಾರೆ. ನೀವು ಹೇಳಿದ್ ಕರೆಕ್ಟು, ವಿನಯ್ ಅವ್ರು ಹೇಳಿದ್ ಕರೆಕ್ಟು. ಸ್ಯಾಂಡಲ್ವುಡ್ ಸಲಾಗ ಅಂತ ಹೇಳ್ತಾರೆ. ನೋಡಿದ್ರಿ ಹಿಂಗೆ ಆಡ್ತಿದಾರಲ್ಲ ವಿಜಯ್ ಸರ್ ಅಂತ. ಹಿ ಹ್ಯಾಸ್ ಬೀನ್ ಸೋ ಸೆಟ್ಟಲ್ಲಿ. ಎಸ್ ನಾರಾಯಣ್ ಸರ್ ಏನಾದರೂ ಒಂದು ಹೇಳಿದರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನು ಮಾಡೋರು. ಅವರ ಡೈರೆಕ್ಟ್ರಿಗೆ, ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ಟಲ್ಲಿ, ಅದನ್ನು ನೋಡಿ ಕಲಿಬೇಕು ಸರ್. ಆ್ಯಂಡ್ ನಿಮ್ಮಂಥ ಸೀನಿಯರ್ಸ್ ಈ ಥರ ಅಂದರೆ ಅಷ್ಟು ಡಿಸಿಪ್ಲಿನಿಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸದ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು ನಮಗೆಲ್ಲ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್. ಐ ಗೆಸ್ ನೀವು ಕಲಿಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊತೀನಿ. ಆ್ಯಂಡ್ ಮುಂದೆ ಒಂದಿನ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ಸಿಗಲಿ. ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ. ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್ ಇನ್ ಚಿಕ್ಕಮಗಳೂರಲ್ಲಿ. ಆ ಚಳಿಯಲ್ಲಿ ಆ್ಯಂಡ್ ಫುಲ್ ಸೆಟ್ ಇತ್ತು. ಆಗ ರಂಗಾಯಣ ರಘು ಸರ್ ಇದ್ರು, ತಾರಮ್ಮ ಇದ್ರು, ಸಾಧು ಕೋಕಿಲ, ಸಾಧು ಸರ್ ಇದ್ರಂತೂ ಬಿಡಿ ಲೈಕ್ ಹೇಳ ಸರ್. ಎಸ್ ನಾರಾಯಣ್ ಸರ್ ಅವತ್ತೂ ಹೇಳ್ತಾ ಇರೋರು, ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ, ನೀವು ಸಾಧು ಸರ್ ಇರ್ತಾರೋ ಅಲ್ಲಿ ಕುತ್ಕೋಬೇಡಿ ಅಂತ. ಬಿಕಾಸ್ ಅಂದರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು, ತುಂಬಾನೇ ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ಅದೇನೋ ಒಂದು ಪ್ಲೇನಲ್ಲಿ ಇರುವಂತಹ ಪಾತ್ರ ಅದು. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ತಾ ಇತ್ತು, ಎಲ್ಲೋ ಪುಟ್ಟಿ ಆ ಕಡೆ ಈ ಕಡೆ ಅವ್ರು ನಗಾಡ್ತಾ ಇರ್ತಾರೆ. ಅವ್ರು ತುಂಬ ಸೀನಿಯರ್ ಆ್ಯಕ್ಟರ್ಸು, ತುಂಬ ಅನುಭವ ಇದೆ ಅವರಿಗೆ ಸ್ಕ್ರೀನ್ ಮೇಲೆ ಹೇಗೆ ಸ್ವಿಚ್ ಮಾಡಬೇಕು, ತಮ್ಮ ಪರ್ಸ್ನಲ್ ಲೈಫಿಂದ ಹೇಗೆ ಬೇಗ ಪಾತ್ರಕ್ಕೆ ಬರಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಸೋ ಕನ್ಸರ್ನ್ ದಟ್ ಇವ್ರು ಮಾಡ್ತಾಳೋ ಇಲ್ಲೋ ನಂತರ ನಗಾಡ್ತಾ ಕೂತ್ಬಿಡ್ತಾಳೆ, ಸಾಧು ಸರ್ ಏನೇನೋ ಜೋಕ್ಸ್ ಮಾಡ್ತಾ ಇರ್ತಾರೆ ಅಂತ, ಅವ್ರ ಜೊತೆ ಮಾತ್ರ ಕೂರ್ಬೇಡ ಅಂದರೆ ಸೀನ್ ಟೈಮಲ್ಲಿ ಅಂತ ಹೇಳೋರು. ಸೊ ತುಂಬ ಫನ್ ಮಾಡಿದ್ದೀವಿ. ನಮ್ಮ ಟ್ರಾವೆಲ್ ಟೈಮ್ ಆಗಿರ್ಬೋದು,
ಒಂದು ಬೇಜಾರು ಅಂತಂದ್ರೆ ರವಿ ಸರ್ ಸಿನಿಮಾದಲ್ಲಿ ಇದ್ದಾರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿ ಸರ್. ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಸಿಗ್ಲಿಲ್ಲ ಅನ್ನೋದೊಂದೇ ಬೇಜಾರು. ಬಟ್ ಜರ್ನಿ ಇಸ್ ಸ್ಟಿಲ್ ವೆರಿ ಲಾಂಗ್. ಇನ್ನು ತುಂಬಾ ಸಿನಿಮಾಗಳನ್ನ ಮಾಡಾಕಿದೆ. ಇನ್ನು ತುಂಬಾ ಸತಿ ಹೀಗೆ ನಿಮ್ಮ ಮುಂದೆ ನಿಂತು ನನ್ನ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ. ಅಂಡ್ ಶ್ರೇಯಸ್, ನೀವು ನನ್ನ ಬಗ್ಗೆ ಹೇಳಿಲ್ಲ, ನಾನು ಸ್ಕಿಪ್ ಮಾಡ್ತೀನಿ. ನಾನು ಹೇಳಬೇಕಾದ್ರೆ ನೀವೇನು ಕೇಳಿಲ್ಲ ನನ್ನ ಬಗ್ಗೆ. ಇದ್ದೇ ಆಯ್ತು. ಬಟ್ we had such a blast. Of course, he's a very good friend. And ನಾವು ತುಂಬ ನಮ್ಮ ಐ ಗೆಸ್ ಥಾಟ್ ಪ್ರಾಸೆಸ್ ಕೂಡ ತುಂಬ ಮ್ಯಾಚ್ ಆಗುತ್ತೆ. ತುಂಬ ಏನೇನೋ ಮಾತಾಡ್ಕೋತಾ ಇರ್ತೀವಿ, ಚೆನ್ನಾಗಿ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತೆಲ್ಲ. ಆ್ಯಂಡ್ ನಾವು ಮಾತಾಡಿದಾಗಲೆಲ್ಲ ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು. ಐ ಗೆಸ್ ಅವ್ರೇನು ಹೇಳ್ತಾ ಇದ್ರಲ್ಲ, ಐ ವಾಸ್ ಥಿಂಕಿಂಗ್ ದಟ್ ಇಸ್ ವೆರಿ ಟ್ರೂ. ಅವ್ರಿಗೆ ಸಿನಿಮಾ ಬಿಟ್ಟು ಐ ಗೆಸ್ ಮತ್ತೇನು ಗೊತ್ತೇ ಇಲ್ಲ. ಬಟ್ ಆದರೂ ನಿಮ್ಗೆ ಬೇಗ ಹುಡುಗಿ ಸಿಗಲಿ, ಆಯಿತಾ? ಆಲ್ ದಿ ಬೆಸ್ಟ್. And ನಮ್ಮ ವೆರಿ ಸಪೋರ್ಟಿಂಗ್ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್. ಐ ಗೆಸ್ ರಮೇಶ್ ಯಾದವ್ ಮುಂಚೆನೂ ಹೇಳ್ತೀನಿ ನಾನು. ರಮೇಶ್ ಯಾದವ್ ಸರೇ ನನಗೆ ಫೋನ್ ಮಾಡಿ ಹೀಗೊಂದು ಪಾತ್ರ ಇದೆ, ನೀವೇನೇ ಮಾಡಬೇಕು ಅಂತ ಆ ಟೈಮಲ್ಲಿ ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದರು. ಕೌಸಲ್ಯ ಸುಪ್ರಜಾ ಜಸ್ಟ್ ನೋಡಿದರು. ಆ್ಯಂಡ್ ಮಂಜು ಸರ್ ಕೂಡ ಇವತ್ತಿನ ತನಕ ಎಲ್ಲರೂ ಅಂದರೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಹೇಳಿದ್ರಲ್ಲ ಇವರೆಲ್ಲರ ಬಗ್ಗೆ, ತುಂಬ ಸ್ಟ್ರಿಕ್ಟ್, ಅವ್ರು ಬೈತಾರೆ ಅವರು, ಅದೆಲ್ಲ ಏನಿಲ್ಲ. ಅವರು ಕೂಡ ತುಂಬಾ ಸ್ವೀಟು, ರಮೇಶ್ ಯಾದವ್ ಕೂಡ. ಆ್ಯಂಡ್ ಅವರಿಂದ ಐ ಗೆಸ್ Maruta is Maruta today, and we are able to release it on whatever date, like 24th November, just because of them. And ನಮಗೆ ತುಂಬಾ ಕನ್ವೀನಿಯೆಂಟ್ ಆಗಿ ನೋಡ್ಕೊಂಡಿದ್ದಾರೆ ಕೂಡ. ಐ ಗೆಸ್ ಅವರು ಇನ್ನು ಹಲವಾರು ಇಂಥ ಸಿನಿಮಾಗಳನ್ನು ಮಾಡೋಂಗಾಗಲಿ, ಆ್ಯಂಡ್ ಎಲ್ಲ ಸಿನಿಮಾಗಳಿಗೂ ನನ್ನನ್ನೇ ತೊಗೊಳಂಗಾಗಲಿ. ಎಸ್, ಇನ್ನು ತುಂಬ ಜನರ ಹೆಸರು ಬಿಡ್ತಾ ಇದ್ದೀನಿ. ಬಟ್ ದಯವಿಟ್ಟು ಐ ವುಡ್ ಜಸ್ಟ್ ಲೈಕ್ ಟು ರಿಕ್ವೆಸ್ಟ್, ಮಾರುತ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನವೆಂಬರ್ 21ಕ್ಕೆ. ಹಾಗೆ ನನ್ನ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸೈನ್ ಆಫ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.